ಹಲೋ ಎವ್ರಿವನ್. 23ನೇ ಪ್ರಶ್ನೆಯನ್ನು ನೋಡೋಣ. ಗೋಳೀಯ ದರ್ಪಣದಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯು -1 ಆಗಿದೆ. ಆ ದರ್ಪಣವು ವಸ್ತುವಿನ ಪ್ರತಿಬಿಂಬವನ್ನು 50 ಸೆಂಟಿಮೀಟರ್ ದೂರದಲ್ಲಿ ಉಂಟು ಮಾಡಿದರೆ ಆ ದರ್ಪಣದ ವಿಧ ಯಾವುದು? ಹಾಗೆ ವಸ್ತುವನ್ನು ಎಷ್ಟು ದೂರದಲ್ಲಿ ಇಡಲಾಗಿದೆ? ಪ್ರತಿಬಿಂಬದ ಸ್ವಭಾವ ಹಾಗೂ ಗಾತ್ರ ತಿಳಿಸಿ. ಸೊ ಇಲ್ಲಿ ಕೊಟ್ಟಿರುವಂತಹದ್ದು ವರ್ಧನೆಯನ್ನ ಕೊಟ್ಟಿದ್ದಾರೆ. ವರ್ಧನೆ -1 ಅಂತ ಕೊಟ್ಟಿದ್ದಾರೆ. ಅಂದ್ರೆ ನ ಬೆಲೆ -1 ಅಂತ ನಮ್ಗೆ ಅವರು ಕೊಟ್ಟಿದ್ದಾರೆ. ಹಾಗೆ ದರ್ಪಣ ವಸ್ತುವಿನ ಪ್ರತಿಬಿಂಬವನ್ನ 50 ಸೆಂಟಿಮೀಟರ್ ದೂರದಲ್ಲಿ ಉಂಟು ಮಾಡ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಸೊ ವಿ ಬೆಲೆ 50 ಸೆಂಟಿಮೀಟರ್ ಅನ್ನೋದು ಕೊಟ್ಟಿದ್ದಾರೆ. ಸೊ ನಾವು ದರ್ಪಣದ ವರ್ಧನೆ ಸೂತ್ರವನ್ನ ಬಳಸಿದ್ರೆ m ಸಮ -v/u. ವಿ ಯ ಬೆಲೆ 50 ಸೆಂಟಿಮೀಟರ್ ಆಗಿದೆ. ಸೊ m ಬೆಲೆ -1, ವಿ ಬೆಲೆ 50 ಸೆಂಟಿಮೀಟರ್. ಆದರೆ ಇಲ್ಲಿ ವಸ್ತುವಿನ ಸ್ಥಾನ ಮತ್ತೆ ಪ್ರತಿಬಿಂಬ ಎಲ್ಲ ಒಂದೇ ಕಡೆ ಇರೋದಕ್ಕೆ ಇದನ್ನ -50 ಅಂತ ನಾವು ತಗೊಳ್ಬೇಕಾಗತ್ತೆ. ಹಾಗಾಗಿ ಇದು -50/u ಅಂತ ಆಗುತ್ತೆ. ಸೊ ಇಲ್ಲಿ ಮೈನಸ್ ಮೈನಸ್ ಗುಣಾಕಾರ ಆಗಿ ಏನಾಯ್ತು, +50 ಆಯ್ತು. ಇದನ್ನ ಓರೆ ಗುಣಾಕಾರ ಮಾಡಿದ್ರೆ -u ಸಮ +50 ಆಗುತ್ತೆ. ಸೊ u ಬೆಲೆ -50 ಸೆಂಟಿಮೀಟರ್ ಅಂತ ಆಗ್ತಾ ಇದೆ. ಸೊ ಇಲ್ಲಿ ವಸ್ತುವಿನ ಪ್ರತಿಬಿಂಬವೂ ಕೂಡ 50 ಸೆಂಟಿಮೀಟರ್ ನಲ್ಲಿ ಉಂಟಾಗ್ತಾ ಇದೆ. ಹಾಗೆ ವಸ್ತುವು ಸಹ 50 ಸೆಂಟಿಮೀಟರ್ ದೂರದಲ್ಲಿ ಇದೆ ಅಂತ ಅಂದ್ರೆ, ಇನ್ನೊಂದು ವರ್ಧನೆ -1 ಆಗಿರೋದ್ರಿಂದ, ಅಂದ್ರೆ ಒಂದು ಋಣಪೂರ್ಣಾಂಕ ಆಗಿರೋದ್ರಿಂದ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಇಲ್ಲಿ ಕೊಟ್ಟಂತಹ ದರ್ಪಣದ ವಿಧ ಯಾವುದು? ನಿಮ್ನ ದರ್ಪಣ. ವರ್ಧನೆ -1 ಆಗಿರೋದಕ್ಕೆ ದರ್ಪಣ ನಿಮ್ನ ದರ್ಪಣ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಹಾಗೆ ವಿ ಮತ್ತೆ ಯು ಎರಡರ ಬೆಲೆಯು 50 ಸೆಂಟಿಮೀಟರ್ ಇರೋದ್ರಿಂದ ನಿಮ್ನ ದರ್ಪಣದಲ್ಲಿ ನಾವು ಸಿ ಯಲ್ಲಿ, ಒಂದು ವೇಳೆ ಸಿ ನಲ್ಲಿ ವಸ್ತು ಇಟ್ರೆ ಆಗ ಮಾತ್ರ ಅದರ ಸತ್ಯವಾದ ತಲೆ ಕೆಳಗಾದ ಪ್ರತಿಬಿಂಬ ಸಿ ಯಲ್ಲೇ ಉಂಟಾಗತ್ತೆ. ಅಂದ್ರೆ ದರ್ಪಣದಿಂದ ಎರಡೂ ಸಹ 50 ಸೆಂಟಿಮೀಟರ್ ದೂರದಲ್ಲೇ ಉಂಟಾಗಿದೆ ಅಂತ ಅಂದ್ರೆ ವಸ್ತು ಸಿ ಯಲ್ಲಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಇದೇನಾಗಿದೆ, ನಿಮ್ನ ದರ್ಪಣ ಮತ್ತೆ 50 ಸೆಂಟಿಮೀಟರ್ ದೂರದಲ್ಲಿ ಇದೆ ಅಂತ ಗೊತ್ತಾಗಿರೋದ್ರಿಂದ ಪ್ರತಿಬಿಂಬದ ಸ್ವಭಾವ ಹೇಗಾಗಿರುತ್ತೆ? ಸತ್ಯ ಪ್ರತಿಬಿಂಬ ತಲೆ ಕೆಳಗಾದಂತಹ ಪ್ರತಿಬಿಂಬ ಆಗಿರುತ್ತೆ. ಹಾಗೆ ವಸ್ತುವಿನ ಗಾತ್ರದಷ್ಟೇ ಸಮನಾದ ಗಾತ್ರವಿರುವಂತಹ ಪ್ರತಿಬಿಂಬವನ್ನ ನಾವು ನೋಡಬಹುದು. ಸೊ ಇಲ್ಲಿಗೆ ದರ್ಪಣದ ವಿಧ ನಿಮ್ನ ದರ್ಪಣ ಅಂತ ಆಯ್ತು, ವಸ್ತುವಿನ ದೂರ 50 ಸೆಂಟಿಮೀಟರ್ ಅಂತ ಆಗುತ್ತೆ. ಹಾಗೆ ಪ್ರತಿಬಿಂಬದ ಸ್ವಭಾವ ಮತ್ತೆ ಗಾತ್ರ ನೈಜ ಮತ್ತೆ ತಲೆ ಕೆಳಗಾದ, ಹಾಗೆ ವಸ್ತುವಿನ ಗಾತ್ರದಷ್ಟೇ ಇರುವಂತಹ ಪ್ರತಿಬಿಂಬ ದೊರಕ್ತಾ ಇರುತ್ತೆ.